ಕೂಡ ನಮ್ಮ ಕಿವಿಯಲ್ಲಿ ಅದು ಇದು ಬೀಳ್ತಿತ್ತು, ಏನಪ್ಪಾ ನಿಮ್ ಚಿಕ್ಕಪ್ಪರು ಏನೇನೋ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತ. ಏನೋ ಮಾಡ್ಲಿ, ಇವತ್ತಲ್ಲ ನಿಮ್ಗೆ ಯಾವತ್ತೋ ಒಂದಿನ ಅನಾವರಣ ಆದ ಗೊತ್ತಾಗ್ತೈತೆ ಅಂತೇಳಿ ನಾವು ಸುಮ್ಮನೆ ಇದ್ವಿ. ತುಂಬಾ ಜನ ಕೇಳ್ತಾ ಇದ್ರು, ಏನ್ ನಿಮ್ ಚಿಕ್ಕಪ್ಪರ್ಗೆ ತಲೆಗೆಲೆ ಕೆಟ್ಟೈತೆ ಅಂತೇಳಿ. ನಿಜವಾಗ್ಲೂ ಕೆಟ್ಟೈತೆ. ಅದು ಅನಾವರಣಗೊಂಡಾಗ ನೀವು ಬಂದು ನೋಡಿದ್ರೆ ತಲೆ ಸರಿ ಇದೆಯೋ ಸರಿ ಇಲ್ಲ ಅಂತ ಅವತ್ತು ನಿಮ್ಗೆ ಗೊತ್ತಾಗುತ್ತೆ ಅಂತ. ನಾನು ನನ್ನ ಮನೆ ಪಕ್ಕದಲ್ಲೇ ಇಲ್ಲೇ ಬೆಳಗ್ಗೆ ಎದ್ರೆ ಈ ಅನಾವರಣ ಆಗಕ್ ಮುಂಚೆನೆ ಸುಮಾರು ಜನ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಓಡಾಡಂತ ಜನಗಳು ಇನ್ನು ಓಪನ್ ಮಾಡಿಲ್ಲ. ನಾನೇ ಕಂಡೆ ಪ್ರತ್ಯಕ್ಷವಾಗಿ ನಮಸ್ಕಾರ ಮಾಡ್ಕೊಂಡು ಹೋಗೋದು ಶುರು ಮಾಡಿದ್ರು. ಯಾಕೆ ಅಂತ ನಾನು ಎಲ್ಲ ಒಂದ್ ಕಡೆ ಮನ್ಸಲ್ಲಿ ನೋಡಿದಾಗ ಕೆಲವೊಬ್ರು ಇರ್ತಾರೆ, ಯಾಕೆ ನಮಸ್ಕಾರ ಮಾಡ್ಬೇಕು ಇವ್ರಿಗೆಲ್ಲ ಯಾರು ಏನು ಅಂತ. ಇವ್ರ ಬಗ್ಗೆ ಗೊತ್ತಿದ್ದವರು ಯಾರು ಕೂಡ ಅದನ್ನ. ಇವತ್ತು ಹಸಿರು ಟ್ರಸ್ಟ್ ವತಿಯಿಂದ ಬಹಳ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಮ್ಮ ಒಂದು ಇಚ್ಛೆಯನ್ನು ಪ್ರಬಲಿಸಿ. ಈ ದಿನ ನಮಗೆ ನಮ್ಮ ಮೆಟಲ್ ಸ್ಟೋರ್ನಲ್ಲಿ ಒಂದು ವಿಶೇಷವಾಗಿ ಒಂದು ಹಬ್ಬ ಅಂತಲೇ ಹೇಳಬೇಕು. ಯಾಕಂದರೆ ನೀವು ಎಲ್ಲಾದರೂ ನೋಡಿರ್ಬೋದು, ಬರೀ ಒಂದೊಂದು ಮೂರ್ತಿಗಳನ್ನು ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲಿ ಸರ್ವಜನ ಸುಖೀಭವಂತ, ಎಲ್ಲರಿಗೂ ಒಂದು ಅರ್ಥಪೂರ್ಣವಾಗಿ ಬಸವ, ಬುದ್ಧ, ಅಂಬೇಡ್ಕರ್ ಈ ಮಹಾನ್ ರತ್ನಗಳ ಒಂದು ಮೂರ್ತಿಗಳ ಒಂದು ವಿಗ್ರಹ ಎಲ್ಲೂ ನಾವು ಕಾಣಲಿಕ್ಕೆ ಬರಲ್ಲ. ಅದಕ್ಕೆಲ್ಲ ಕಾರಣಭೂತರಾದ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಒಂದಿನ ಇಲ್ಲಿ ಹಸಿರೇ ಉಸಿರು ಟ್ರಸ್ಟು ಚಿಕ್ಕದಾಗಿ ಇನ್ನು ಅಂಬೆಗಾಲಿಡುವಂಥ ಸಮಯದಲ್ಲಿ ಇಲ್ಲಿ ನನ್ನ ಕೇಳಿದ್ರು, ಈ ಥರ ಒಂದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆ ಸಮಯದಲ್ಲಿ ಆಯಿತು ಸಿನಪ್ಪ ಮಾಡೋಣ, ನಮ್ಮ ಸಹಕಾರ ಸದಾ ಇರ್ತದೆ, ಆಯಿತು ನಾವು ಮಾಡೋಣ ಅಂತ ಅವತ್ತೇ ನಾವು ಏನು ನಮ್ಮ ಕೈಲಾಗೋದು ನಾವು ಸಹಾಯ ಮಾಡೋಣ ಆವತ್ತು ಸ್ಟಾರ್ಟ್ ಮಾಡಿದ್ರು. 3-4 ವರ್ಷಗಳು ತಡವಾಗಿರ್ಬೋದು, ಬಟ್ ಭಾಳ ಚೆನ್ನಾಗಿ ಭಾಳ ಸುಂದರವಾಗಿ ಈ ಜಾಗದಲ್ಲಿ ಮೂಡಿ ಬಂದಿದೆ. ಇದು ನಮ್ಮ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಏನು ಹಸಿರೇ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ಸಣ್ಣದಾಗಿ ಎಲ್ಲಿ ಗೌರ್ಮೆಂಟ್ ಜಾಗಗಳಿದ್ದಾವೋ ಅಲ್ಲೆಲ್ಲ ಗಿಡಗಳಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ಮೇಲೆ ಸರ್ಕಾರಿ ಶಾಲೆ ಜಾಗ, ಸ್ಮಶಾನ ಜಾಗ, ಇಲ್ಲಿ ರೈಲ್ವೆ ಸ್ಟೇಷನ್ ಜಾಗ ಅಂಥ ಜಾಗಗಳಲ್ಲಿ ಈ ನೂರಾರು ಲಕ್ಷಾಂತರ ಗಿಡಗಳನ್ನು ಆಲ್ರೆಡಿ ನೆಟ್ಟಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಬರೀ ನೆಟ್ಟಿದ್ರೆ ಸಾಲಲ್ಲ, ಅದನ್ನು ಪೋಷಣೆ ಮಾಡಬೇಕು. ಮಳೆಗಾಲದಲ್ಲಿ ಅವಕ್ಕೆ ಪಾತಿಗಳು ಮಾಡಿ ಗೊಬ್ಬರಗಳನ್ನು ಕೊಟ್ಟು ಇವತ್ತು ನೋಡ್ಬೋದು ಸ್ಮಶಾನದಲ್ಲಿ ಸುಮಾರು ಗಿಡಗಳು ದೊಡ್ಡವಾಗಿದ್ದಾವೆ. ಹಾಗೆ ನಮ್ಮದು ಬೆಟ್ಟಲಸೂರು ಒಂದು ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ನಲ್ಲಿ ನೋಡಬೇಕು, ಹೋದರೆ ಭಾಳ ಸುಂದರವಾಗಿದೆ. ಆ ಗ್ರೌಂಡು ಒಳ್ಳೆ ಸುಂದರವಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿದ್ರು. ಅದೇ ಥರವಾಗಿ ನಮ್ಮ ಯಲಹಂಕ ಜ್ಞಾನಜ್ಯೋತಿ ಕಾಲೇಜಿನ ಮಕ್ಕಳು NSS ಕ್ಯಾಂಪ್ ಬಂದಿದ್ದರು. ಅವರ ಮುಖಾಂತರ 15-20 ನಿಮಿಷದಲ್ಲಿ ಸುಮಾರು 150-200 ಗಿಡಗಳನ್ನು ನೆಟ್ಟಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿಯವರ ಒಂದು ಎಲ್ಲ ಸಹಾಯದಿಂದ ಲಕ್ಷಾಂತರ ಗಿಡಗಳು ಇವತ್ತು ಏನು ಪರಿಸರ ಉಳಿಸ್ತಾವ್ರೆ ಅಂದರೆ ಭಾಳ ಎಲ್ಲರಿಗೂ ಒಂದು ಸಂತೋಷವಾದ ವಿಷಯ. ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಈ ಸಮಯದಲ್ಲಿ ಆಶಿಸ್ತೀನಿ. ತಮ್ಮ ಪರಿಚಯ ಸರ್? ಸರ್, ನಾನು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ತಮ್ಮೊಂದು ಅನಿಸಿಕೆ ಹೇಳಿ ಸರ್. ಹಸಿರೇ ಉಸಿರು ನನ್ನ ತಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಇವತ್ತು ಭಾಳ ಮಹತ್ವವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರವಾಗಿ ಯಾವುದೇ ರಾಜಕೀಯ ಸೊಗಡು ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮಗೆ ಕೊಟ್ಟಿರ್ತಕ್ಕಂಥ ಅಮೃತದ ಪಾಲನ್ನು ಕಟ್ಟ ಕಡೆಯ ಸಮಾಜಕ್ಕೂ ತಲುಪಬೇಕು, ನನ್ನದೇ ಆದಂಥ ವಿಶೇಷವಾದಂಥ ಸಮಾಜದ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿ ಎಲೆಮರೆ ಕಾಯಿ ಥರ ಕೆಲಸ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾನು ಭಾಗವಹಿಸಿದ್ದು ಭಾಳ ಖುಷಿಯಾಗಿದೆ. ಜೊತೆಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು, ಸಂವಿಧಾನದ ಸಂಪತ್ತು ಸಮಾನವಾಗಿ ಬಡವರಿಗೆ ಹಂಚಿಕೆ ಆಗುತ್ತೆ. ಇವತ್ತು ಶ್ರೀಮಂತರೇ ತಿಂತಾ ಇದ್ದಾರೆ, ಶೆಡ್ಯೂಲ್ ಕಾಸ್ಟಲ್ಲಿ ಏನು ಶ್ರೀಮಂತರಿದ್ದಾರೆ SC/STಗಳಲ್ಲಿ, ಆ ಶ್ರೀಮಂತರೇ ತಿಂತಾ ಇದ್ದಾರೆ. ಬಡವರಿಗೆ ಇನ್ನೂ ಅವಕಾಶ ಸಿಗಲಿಲ್ಲ. ಆ ಅವಕಾಶ ಸಿಗೋ ತನಕ ಹೋರಾಟಗಳು ಆಗ್ತದೆ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ದೇಶಾದ್ಯಂತ ಈ ಒಂದು ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಎತ್ತೋಳ ಕಷ್ಟ ಎತ್ತೋಳಿಗೆ ಅಂದಾಗೆ ನೋವನ್ನು ಅನುಭವಿಸಿರೋರಿಗೆ ನೋವುಗಳು ಗೊತ್ತಾಗ್ತದೆ, ಬೇರೆಯವ್ರಿಗೆ ಕಷ್ಟ ಗೊತ್ತಾಗಲ್ಲ. ಹಾಗಾಗಿ ಈ ದಿಕ್ಕಿನಲ್ಲಿ ಇಡೀ ಭಾರತದಲ್ಲಿ ನಕಲಿ ಸಂಘಟನೆ ಆಗದೆ ಒರಿಜಿನಲ್ ಸಂಘಟನೆ ಆಗಿ
ಈ ನಕಲಿ ಸಂಘಟನೆಗಳು ಬರೀ ನಾಟಕಗಳಾಡೋದು ವಸೂಲಿಗಳು, ಎಲ್ಲೋ ಬೋರ್ಡ್ ಹಾಕೋದು, ಆಮೇಲೆ ಎಲ್ಲೋ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಜೀವನ ಮಾಡೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು, ಅಂಬೇಡ್ಕರ್ ಆಸ್ತಿಗಳನ್ನೇ ಹೊಡ್ಕೊಂಡು ತಿನ್ನೋಂಥದ್ದು. ಅಂಬೇಡ್ಕರ್ ಆಸ್ತಿಗಳನ್ನ ಹೊಡ್ಕೊಂಡು ತಿನ್ನೋಂಥವ್ರನ್ನ ನಾವು ನಾಯಕ ಅಂತ ಕರೆಯೋಕ್ಕಾಗಲ್ಲ. ಅವ್ರೇನಿದ್ರು ದುಷ್ಟಕೂಟ ಅಂತಲೇ ಕರಿತೀವಿ. ಆ ದುಷ್ಟಕೂಟ ಯಾರು ಅಂತ ನಾನು ಈಗ ಹೇಳಲ್ಲ, ಅದು ಸಮಯ ಬರ್ತದೆ ಹೇಳ್ತೇನೆ. ಈಗಾಗಲೇ ಹೇಳಾಗಿದೆ ಹಿಂದೆ, ಇನ್ನೊಂದು ಸರಿ ಹೇಳ್ತೀನಿ, ಇವತ್ತು ಬೇಡ. ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ತಿಯನ್ನು ಉಳಿಸೋಂಥ ಕೆಲಸ, ಮೈಸೂರು ಮಹಾರಾಜರು ಏನು ಆಸ್ತಿ ಕೊಟ್ಟರು 5 ಎಕರೆ ಜಮೀನನ್ನು ಇವತ್ತು ಅಕ್ರಮವಾಗಿ ಯಾರು ಬಳಕೊಂತಂದರೆ ಅದಕ್ಕೆ ಹೋರಾಟಗಳನ್ನು ರೂಪಿಸ್ತೇವೆ. ಅದನ್ನು ಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ವಿಶ್ವದ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ಅವ್ರಿಗೆ. ಅವರು 54ರಲ್ಲಿ ಮೈಸೂರು ಮಹಾರಾಜರು ಅವ್ರು ಬರ್ಕೊಟ್ರೆ 56ರಲ್ಲಿ ತೀರ್ಕೊಂಡ್ರು. ಬಸವಲಿಂಗಪ್ಪನವರು ಆ ಒಂದು ಸಂಸ್ಥೆಯನ್ನು ಭಾಳ ಅದ್ಭುತವಾಗಿ ಈ ವಿದ್ಯಾಸಂಸ್ಥೆಯಾಗಿ ಬೆಳೆಸಿದ್ದಾರೆ. ಆ ಸಂಸ್ಥೆಯನ್ನು ಉಳಿಸುವಂಥ ಕೆಲಸ ಮಾಡ್ತೇವೆ. ಇವತ್ತು ಹಸಿರೇ ಉಸಿರಿನ ಕಾರ್ಯಕ್ರಮ ನಮ್ಮೆಲ್ಲರ ಉಸಿರಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಸಂತೋಷ. ತಮ್ಮೊಂದು ಪರಿಚಯ ಸರ್. ನಾನು ಡಾಕ್ಟರ್ ಚೀನಾರಾಮು, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ, ಜೊತೆಗೆ BJPಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ. ಧನ್ಯವಾದ ಸರ್. ಶಕ್ತಿ ಜಯದ ದೀಪ